ವೆಲ್ಕಮ್ ಬ್ಯಾಕ್ ಟು ಮೋನು ಸಂತು ವ್ಲಾಗ್ಸ್. ಇವತ್ತು ಭೀಮ್ ಅಮಾವಾಸ್ಯೆ ಭಾನುವಾರ. ನಾವೆಲ್ಲ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ನೋಡಿ ನಮ್ಮ ಪಾಪ ನೋಡ್ತಾಳೆ, ಏನು ನಮ್ಮಮ್ಮ ಈಗ ಮಾತಾಡ್ತಿದ್ದಾರೆ ಅಂತ. ಹಾಯ್ ಅವಳು ಹಾಯ್ ಮಾಡ್ತಾ ಇದ್ದಾಳೆ. ಹೊರಡ್ತಾ ಇದ್ದೀವಿ ದೇವಸ್ಥಾನಕ್ಕೆ. ಇನ್ನು ಸುಮ್ಮನಳ್ಳಿ ಹತ್ರ ನಮ್ಮ ನಾದಿನಿಯವ್ರನ್ನೂ ಹಾಗೆ ಪಿಕ್ ಮಾಡಿಕೊಂಡು ಅಮಾವಾಸ್ಯೆ ಇದ್ದಿದ್ದರಿಂದ ಗೊರವನಹಳ್ಳಿಗೆ ಹೋಗಿ ಬರೋಣ ಅಂತ ಹೇಳ್ಬಿಟ್ಟು ಹೊರಟ್ವಿ ಎಲ್ಲರೂ. ಇನ್ನು ನಾವು ಬರೋಷ್ಟೊತ್ತಿಗಾಗಲೇ 11:30 ಆಗಿತ್ತು. ಎಷ್ಟು ಜನ ಇದ್ದರು ಅಂದರೆ ತುಂಬ ಜನ ಇದ್ದರು. ಅಮಾವಾಸ್ಯೆ ಬೇರೆ ಇತ್ತಲ್ಲ. ನಾವು ದರ್ಶನ ಎಲ್ಲ ಮುಗಿಸ್ಕೊಂಡು ಬಂದ್ವಿ. दुकान ला जाता लई जाओ यही तो सुनिए झूठ झूठ ये झूठ अलल अलल झूठ 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 ಇನ್ನು ಅಲ್ಲಿ ಬಳೆ ಎಲ್ಲ ತೊಡಿಸ್ತಾ ಇದ್ರು. ಈ ಬಳೆಗಳನ್ನ ತೊಡಿಸ್ಕೊಳ್ಳೋದು ಅಂದರೆ ನಮಗಿಷ್ಟ. ಹಾಗಾಗಿ ನಾವು ಅದು 1-2 ಡೇಸ್ ಹಾಕ್ಕೊಂಡ್ರೂ ಪರವಾಗಿಲ್ಲ, ಆದರೆ ತೊಡಿಸ್ಕೋಬೇಕು ಅಂತ ಅನಿಸುತ್ತೆ. ಹಾಗಾಗಿ ನೋಡ್ಬಿಟ್ಟು ತೊಡಿಸ್ಕೊಂಡ್ವಿ ಇಬ್ರು. ಹಾಗೆ ನಮ್ಮ ಪಾಪುಗೂ ಸಹ ಹಾಕ್ಸಿದ್ವಿ ಬಳೆ. ಅವಳ ಕೈಗೆ ತುಂಬ ಕ್ಯೂಟಾಗಿತ್ತು. ಅವಳಂತೂ ಕೈ ಹಿಂಗೆ ಹಿಡ್ಕೊಂಡು ಏನೋ ಹಾಕಿದಾರಲ್ಲ ಅಂದ್ಬಿಟ್ಟು ಶೇಕ್ ಮಾಡಿ ಸೌಂಡ್ ಕೇಳಿಸ್ಕೊತಾ ಇದ್ಲು. ಅವಳಿಗೂ ತುಂಬ ಇಷ್ಟ ಆಯಿತು ಬಳೆ ಹಾಕ್ಸ್ಕೊಂಡಿದ್ದು. ಇನ್ನು ಹಾಗೆ ಈ ಪಿ ಮನೇಲೊಂದಿತ್ತು, ಅದು ಒಡೆದೋಗಿತ್ತು. ಅವಳಿಗೆ ಇಷ್ಟ ಅಲ್ಲ ಅಂದ್ಬಿಟ್ಟು ಅದು ತೊಗೊಂಡ್ವಿ. ಹಾಗೆ ನಾವು ಬಳೆ ತೊಡ್ಸ್ಕೊಂಡಿದ್ವಲ್ಲ, ನಾವೊಂದು ವಿಡಿಯೋ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಮಾಡ್ಕೊತಾ ಇದ್ವಿ. ಇನ್ನು ಅಲ್ಲಿಂದ ಹಾಗೆ ಡ್ಯಾಮ್ ಹತ್ರ ಹೋದ್ವಿ. ಡ್ಯಾಮ್ ಹತ್ರ ಏನು ಅಷ್ಟು ನೀರಿರಲಿಲ್ಲ. ನಾವು ನೋಡಿದ್ರೆ ಮಳೆ ಅಂತಾರಲ್ಲ ತುಂಬಿದೆ ಅಂದ್ಕೊಂಡು ಹೋದ್ವಿ. ಅಲ್ಲಿ ನೋಡಿದ್ರೆ ನೀರು ಅಷ್ಟೇ ಇರಲಿಲ್ಲ. ಹಾಗೆ ಸರಿ ಅಂದ್ಬಿಟ್ಟು ಅಲ್ಲಿಂದ ದೇವರಾಯನ ದುರ್ಗಕ್ಕೆ ಹೋಗೋಣ ಅಂದ್ಬಿಟ್ಟು ಹೋದ್ವಿ. ಅಲ್ಲಿ ದೇವರಾಯನ ದುರ್ಗಕ್ಕೆ ಹೋದ್ವಿ. ಅಲ್ಲೂ ತುಂಬ ಜನ ಇದ್ದರು. ಎಷ್ಟು ಜನ ಇದ್ದರು ಅಂದರೆ ನಮಗೆ ಅಯ್ಯೋ, ಕಾರ್ ಪಾರ್ಕಿಂಗಿಗೂ ಸಹ ಜಾಗ ಇರಲಿಲ್ಲ. ಇನ್ನು ಕೆಳಗಡೆ ಭೋಗರಾಜ ಬರುತ್ತಲ್ಲ, ಅಲ್ಲಿ ಮಾತ್ರ ಹೋಗ್ಬಿಟ್ಟು ಬಂದ್ವಿ. ಫುಲ್ಲು ಟಾಪ್ ಹೋಗಿ ವಾಪಸ್ ಬಂದ್ವಿ. ಇನ್ನು ಅಲ್ಲಿಂದ ಹಾಗೆ ನಾಮದ ಚಿಲುಮೆ ಅಂತ ಇದೆಯಲ್ಲ, ಅದಕ್ಕೆ ಹೋಗಿ ಬರೋಣ ಅಂತ ಹೇಳ್ಬಿಟ್ಟು ಹೋದ್ವಿ. ಅಲ್ಲಿ ಸ್ವಲ್ಪ ಅನಿಮಲ್ಸು ಅಂದರೆ ಈ ಜಿಂಕೆ ಮತ್ತು ಕೋತಿಗಳೆಲ್ಲ ತುಂಬ ಇದೆ ಅಲ್ಲಿ. ಹಾಗಾಗಿ ಅಲ್ಲಿ ಹೋದ್ವಿ. ಇನ್ನಲ್ಲೂ ನಮ್ಮ ಮಕ್ಕಳು ಎಲ್ಲ ನೋಡಿಕೊಂಡು ನನ್ನ ಮಗನೂ ಎಲ್ಲ ತುಂಬ ಇಷ್ಟಪಟ್ಟರು. ಇನ್ನಲ್ಲಿ ಹಾಗೆ ನನ್ನ ಮಗ ಹುಲ್ಲು ತಿನ್ನಿಸ್ತೀನಿ ನಾನು ಅಂತ ಇದ್ದ. ಅಲ್ಲಿ ಮಕ್ಕಳೆಲ್ಲ ತಿನ್ನಿಸೋದನ್ನ ನೋಡಿಬಿಟ್ಟು ಸರಿ ಅಂತ ಹೇಳ್ಬಿಟ್ಟು ಅಲ್ಲೇ ಬಿದ್ದಿತ್ತಲ್ಲ, ಎತ್ಕೊಂಡು ತಿನ್ನಿಸು ಅಂದ್ಬಿಟ್ಟು ಅವನಿಗೂ ಹೇಳ್ತಾ ಇದ್ವಿ. ಅವನು ಅದನ್ನು ತಿನ್ನಿಸ್ಕೊಂಡು ಹಾಗೆ ಅಲ್ಲೂ ಸ್ವಲ್ಪ ನಾವು ಫೋಟೋಸ್ನ ಇಟ್ಕೊಂಡು ಬಂದ್ವಿ. ಒಟ್ಟಿನಲ್ಲಿ ಚೆನ್ನಾಗಿತ್ತು. ಅವನು ಅದು ಫುಲ್ಲೆಲ್ಲ ತಿನ್ನಿಸಿದ್ದು ಅವನಿಗೆ ತುಂಬ ಖುಷಿ ಆಯಿತು. ಹೆದ್ರುಕೊಂತಾನೆ ಆಲ್ಮೋಸ್ಟ್. ಅವನು ಎಲ್ಲೇ ಪ್ರಾಣಿಗಳಿಗೆ ಮೇಕೆಗಳಿಗೆಲ್ಲ ಹತ್ರ ಹೋಗು ಅಂದರೆ ಹೆದ್ರುಕೊಳ್ಳೋನು. ಅಲ್ಲಿ ಸ್ವಲ್ಪ ಇದಾಕಿದ್ರಲ್ಲ ನೆಟ್ ಥರ, ಹಾಗಾಗಿ ಅಲ್ಲಿ ಹೋಗಿ ನಿಂತ್ಕೊಂಡಿದ್ದ. ಇನ್ನು ಅವನು ಅಲ್ಲೆಲ್ಲ ತಿನ್ಸ್ಕೊಂಡು ಮುಂದೆ ಬಂದ್ವಿ. ಹಾಗೆ ಅಲ್ಲಿ ನೋಡಿದ್ರೆ ಕೋತಿಗಳಿತ್ತು. ಆ ಕೋತಿಗಳಂತೂ ಹೇಗೆ ಜಗಳ ಮಾಡ್ತಿದೆ ಅಂದರೆ, ಈ ಕೋತಿಗಳೇನು ಇಷ್ಟೊಂದು ಜಗಳ ಮಾಡ್ತಿದ್ದಾವೆ ಅಂದ್ಬಿಟ್ಟು ನಮಗೇನೆ ಅಲ್ಲಿರೋರೆಲ್ಲ ಎದ್ರುಕೊಂಡು ಹೊರಟೋಯ್ತಾ ಇದ್ರು, ಎಲ್ಲಿ ನಮ್ಮ ಹತ್ರ ಬಂದ್ಬಿಡುತ್ತೋ ಅಂದ್ಬಿಟ್ಟು. ಹಾಗೂ ಅಲ್ಲಿ ಒಂದು ಅಂಕಲ್ ಹತ್ರ ಬಂದು ಏನೋ ಇಟ್ಕೊಂಡಿದ್ರು. ಆಗ ಅವೆಲ್ಲ ಕಿತ್ಕೊಂಡು ಹೊರಟೇ ಹೋಯ್ತು. ಇನ್ನು ಇಲ್ಲಿ ಬಂದರೆ ರಾಮ ವನವಾಸಕ್ಕೇನೋ ಬಂದಾಗ ಅನಿಸುತ್ತೆ. ಇಲ್ಲಿ ಏನೋ ನೀರೇನೋ ಕಾಡಿಗೆ ಎಂತಕೋ ಬಂದಾಗ, ನೀರಿಗೋಸ್ಕರ ಇಲ್ಲದೆ ಇದ್ದಾಗ ಇಲ್ಲಿ ಬಾಣ ಬಿಟ್ಟಾಗ ನೀರು ಬಂದಿರೋದು ಜಾಗ ಅಂತ ಹೇಳ್ಬಿಟ್ಟು ಅಲ್ಲಿ ನೋಡಿ ನೀರು ಬರ್ತಾನೇ ಇದೆ. ಅದೆಲ್ಲಿಂದ ಬರ್ತಿದೆಯೋ ಕಾರಣ, ಅದು ಫುಲ್ಲು ಬೆಟ್ಟ ಮೇಲೆ. ಅದು ಹೇಗೆ ನೀರು ಬರುತ್ತೆ ಅಷ್ಟು ಚಿಕ್ಕ ತೂತಲ್ಲಿ, ಗೊತ್ತಿಲ್ಲ. ಇನ್ನು ಅದನ್ನು ಎಲ್ಲ ನೋಡಿಕೊಂಡು ಬಂದ್ವಿ. ಇಲ್ಲಿ ನೋಡಿ, ಇವ್ರು ನನ್ನ ಪಾಪು ಹಿಡ್ಕೊತೀವಿ ಅಂದರೆ ಹಿಡ್ಕೋಬಾರ್ದಂತೆ.
ಅವಳೇ ನಡಿಬೇಕಂತೆ. ಅವ್ರ ಮಾವ ಮಾತ್ರ ಎತ್ಕೋಬೇಕು. ಅವ್ರ ಮಾವನ ಹತ್ರನೇ ಇರ್ತಿದ್ಲು ಜಾಸ್ತಿ. ಇನ್ನು ಹಾಗೆ ಅಲ್ಲಿಂದ ಬಂದಾಗೆ ಸ್ವಲ್ಪ ಹೊತ್ತು ಕೂತ್ಕೊಂಡು ಅಲ್ಲೆಲ್ಲ ಎಂಜಾಯ್ ಮಾಡಿಕೊಂಡು ಬಂದ್ವಿ. ಇನ್ನು ಅಲ್ಲಿ ಸ್ವಲ್ಪ ಹೊತ್ತು ತಣ್ಣಗಿತ್ತಲ್ಲ ಮರದ ಕೆಳಗೆಲ್ಲ, ಹಾಗಾಗಿ ನಾವು ಸ್ವಲ್ಪ ಹೊತ್ತು ಕೂತ್ಕೊಂಡ್ವಿ. ಇನ್ನು ಹಾಗೆ ಅವಳು ಅಲ್ಲಿ ಅವ್ರ ಅಪ್ಪನ ಜೊತೆ ಗಾಗಲ್ಸ್ ಹಾಕ್ಕೊಂಡು ತೆಗಿಯೋದು ಹಾಕೋದು ಎಲ್ಲ ನೋಡಿಕೊಂಡು ಆಟ ಆಡ್ಕೊಂಡಿದ್ಲು. ಇನ್ನು ಆ ಗಾಗಲ್ಸ್ ಎಲ್ಲಿ ಕೆಳಗೆ ಬಿದ್ದುಬಿಡುತ್ತೋ ಅಂದ್ಬಿಟ್ಟು ಅವಳೇ ತಲೆ ಮೇಲೆ ಎತ್ತಿ ನೋಡ್ತಾ ಇದ್ಲು. ಇನ್ನು ಹಾಗೆ ಸ್ವಲ್ಪ ಹೊತ್ತು ಆಡಿಕೊಂಡು ಅವ್ರ ಅಪ್ಪಂಗೆ ಹಾಕೋದು ಕಿತ್ಕೊಳ್ಳೋದು ಅದನ್ನೇ ಮಾಡಿಕೊಂಡು ಎಂಜಾಯ್ ಮಾಡ್ಕೊಂಡು ಕುಂತಿದ್ಲು. ಇನ್ನು ಹಾಗೆ ಅಲ್ಲಿಂದ ಹೊರಟ್ವಿ. ಸ್ವಲ್ಪ ದೂರ ನಡಿಬೇಕು ಅಲ್ಲಿ, ಹಾಗಾಗಿ ಹೋಗ್ತಾ ಇದ್ದೀವಿ. ಇನ್ನು ನೋಡಿ ನಮ್ಮ ಪಾಪಗೆ ಅವ್ರ ಡ್ಯಾಡಿ ಹೆಗ್ಲ ಮೇಲೆ ಕೂರಿಸ್ಕೊಂಡು, ಅವಳು ಸುಮ್ಮನೆ ಬರಲ್ಲ ನಡಿಬೇಕು ಅಂತಾಳೆ. ಅಲ್ಲಿ ಇನ್ನು ನಡಿಯೋಕ್ಕೆ ಅಂತ ಬಿಟ್ಟರೆ ಕೈ ಹಿಡ್ಕೋಬಾರ್ದು ಅಂತ ಹೇಳ್ತಾಳೆ. ಹಾಗೆ ನಾವು ಎಲ್ಲಿ ಬಿದ್ದುಬಿಡ್ತಾಳೋ ಅಂತ ಅಂದ್ಬಿಟ್ಟು ನಡಿಯೋಕ್ಕೆ ಅಷ್ಟು ಬಿಡ್ತಿರ್ಲಿಲ್ಲ. ಹಾಗಾಗಿ ಅವ್ರ ಡ್ಯಾಡಿ ಈ ಥರ ಎತ್ಕೊಂಡು ಆಟ ಆಡಿಸ್ಕೊಂಡು ಬರ್ತಾಯಿದ್ರು. ಇನ್ನು ಸರಿ ಅಂದ್ಬಿಟ್ಟು ಅಲ್ಲಿಂದ ಹೊರಟ್ವಿ. ಇನ್ನು ಹೇಗೂ ಮಧ್ಯಾಹ್ನ ಬೇರೆ ಆಗಿತ್ತಲ್ಲ, ಇನ್ನೂ ಟೈಮ್ ಇದೆ ಅಂತ ಹೇಳ್ಬಿಟ್ಟು ಮನೆಗೆ ಹೋಗಿ ಏನು ಮಾಡೋದು ಅಂದ್ವಿ. ಹಾಗೆ ನಮ್ಮ ಊರಿಗೂ ಹತ್ರ ಅಲ್ಲ ಅಲ್ಲಿಂದ ನೆಲಮಂಗಲ ಅಂದ್ಬಿಟ್ಟು ಊರಿಗೆ ಹೋದ್ವಿ. ವಾಪಸ್ಸು ಮನೆಗೆ ಹೋಗ್ತಾ ಇಲ್ಲ ಫ್ರೆಂಡ್ಸ್, ನಾವು ಊರಿಗೆ ಹೋಗ್ತಾ ಇದ್ದೀವಿ. ಕೈ ನೋಡಿದ್ರೆ ಮುಚ್ಕೊಂಡಿರೋ ಹೇಳಿ ಕೂಡ ಬಿಟ್ಟ ಮನ್ಸ ಇವರಲ್ಲಿ ಬಂದು ಇರೋದು 3ನೇ ನಿಮಿಷ. ಇನ್ನು ಹಾಗೆ ಇಲ್ಲಿ ನೋಡಿ ತುಮಕೂರು ರೂಟಲ್ಲಿ ಬರ್ತಾ ಇದ್ವಿ. ತುಮಕೂರು ಕಡೆಯಿಂದ ಹೋಗೋಣ ಅಂತ ಹೇಳ್ಬಿಟ್ಟು ಆ ರೂಟಲ್ಲಿ ಬರ್ತಾಯಿದ್ರೆ ಆ ಬೆಟ್ಟ ಎಲ್ಲ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತು. ಹಾಗೆ ಆ ಬೆಟ್ಟದ ಮೇಲೆ ನೀರು ಸಹ ಹೋಗ್ತಾ ಇತ್ತು, ಮಳೆ ಬಿದ್ದಿದ್ದರಿಂದ ಜರಿ ಥರ ಕಾಣಿಸ್ತಾ ಇತ್ತು. ಇನ್ನು ಹಾಗೆ ನನ್ನ ಮಗಳು ಸುಮ್ಮನೆ ಕೂರ್ತಾ ಇರಲಿಲ್ಲ ಅವಳು. ಹಾಗಾಗಿ ಅವಳಿಗೆ ಮಲಗೆ ಸಾಂಗ್ ಹಾಕ್ಬಿಟ್ಟು ನಿದ್ದೆ ಬೇರೆ ಬಂದಿತ್ತಲ್ಲ, ಮಲಗಿಸೋಣ ಅಂತ ಹೇಳ್ಬಿಟ್ಟು ಆ ಸಾಂಗ್ನ ತೋರಿಸ್ತಾ ಇದ್ದೀನಿ. ಈ ಸಾಂಗ್ಗಳೆಲ್ಲ ಹಾಕಿದ್ರೆ ಸ್ವಲ್ಪ ಸುಮ್ಮನಿರ್ತಾಳೆ. ಇನ್ನು ಹಾಗೆ ಈ ಕಡೆ ಬರೀ ಮರ ಗಿಡಗಳಿರೋದ್ರಿಂದ ತುಂಬ ಚೆನ್ನಾಗಿ ಅನ್ನಿಸ್ತು ನಮಗೆ ಹೋಗ್ಬೇಕಾದ್ರೆ. ರಿಟರ್ನು ನೋಡಿ ಬರೀ ಮರಗಳು. ಇನ್ನು ಇಲ್ಲಿ ಹುಡುಗರು ರೋಡಲ್ಲೇ ಅಡ್ಡ ಹಾಕ್ಕೊಂಡು ಗಣೇಶ ಕಲೆಕ್ಷನ್ ಮಾಡ್ತಾಯಿದ್ದಾರೆ. ಆ ಹುಡುಗರು ರೋಡ್ ಏನು ತಲೆ ಮೇಯ್ನ್ ರೋಡಲ್ಲಿ ಹೋಗ್ತಾ ಇರೋ ಗಾಡಿಗಳನ್ನೆಲ್ಲ ನಿಲ್ಲಿಸ್ಬಿಟ್ಟು ಗಣೇಶ ಕಲೆಕ್ಷನ್ ಮಾಡ್ತಾ ಇದ್ದಾರಲ್ಲ ಅಂತ ಹೇಳ್ಬಿಟ್ಟು ನಾವು ನಕ್ಕೊಂಡು ಬಂದ್ವಿ. ಇನ್ನು ಹಾಗೆ ಈ ಕಡೆ ಎಲ್ಲ ಬೆಳೆ ಎಲ್ಲ ಬೆಳೆದಿದ್ದಾರೆ. ಅದು ನೋಡಿ ಎಷ್ಟು ಚೆನ್ನಾಗಿ ಮಳೆ ಬಂದಿರೋದಕ್ಕೂ ಅದಕ್ಕೂ ಎಷ್ಟು ಚೆನ್ನಾಗಿ ಗ್ರೀನಾಗಿ ಕಾಣಿಸ್ತಾ ಇದೆ ಆ ಕಡೆ ಎಲ್ಲ. ನನಗೂ ತುಂಬ ಇಷ್ಟ ಆಯ್ತು ಅವನ್ನೆಲ್ಲ ನೋಡಿ. ಇನ್ನು ಹಾಗೆ ಅಲ್ಲಿಂದ ನಾವು ನಮ್ಮೂರಿಗೆ ಬಂದ್ವಿ. ಅಲ್ಲಿಂದ ಸ್ವಲ್ಪ ದೂರ ಅಷ್ಟೇ ನಮ್ಮೂರು. ಹಾಗೆ ಅಲ್ಲಿಗೆ ಬಂದ್ವಿ. ಅಲ್ಲಿ ನೋಡಿದ್ರೆ ಇಲ್ಲಿ ನಾಯಿನ ನೋಡ್ಬಿಟ್ಟು ನನ್ನ ಮಗಳು ಅದು 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 ಅಂದ್ಕೊಂಡು ಅಂತ ಇದ್ಲು. ಹಾಗೆ ನೋಡ್ಕೊಂಡು ಮಾತಾಡಿಸ್ಕೊಂಡು ನಿಂತಿದ್ವಿ. ಅದು ನಮ್ಮ ಅಜ್ಜಿ ಮನೆ ಹತ್ರನೇ ಇರುತ್ತೆ. ಹಾಗಾಗಿ ಇನ್ನಲ್ಲಿಂದ ಹಾಗೆ ನಮ್ಮ ಅಜ್ಜಿ ಮನೆ ಮತ್ತು ನಮ್ಮ ಅಪ್ಪ ಅಮ್ಮನ ಮನೆಯೂ ಅಲ್ಲೇ ಒಂದೇ ಬಿಲ್ಡಿಂಗ್, ಒಂದೇ ಇದರಲ್ಲಿ ಹಿಂದೆ ಮುಂದೆ ಇರೋದು. ಇದು ಬಂದು ನಮ್ಮ ಮಮ್ಮಿ ಮನೆ. ಇನ್ನು ಇವ್ರು ನಮ್ಮ ಡ್ಯಾಡಿ, ಹಾಗೆ ಇವರು ನಮ್ಮ ಮಮ್ಮಿ ಬರ್ತಾರೆ ನೋಡಿ. ಇನ್ನು ಇವ್ರು ನಮ್ಮ ಮಮ್ಮಿ. ಹಾಗೆ ಪಾಪುಗೆ ಹಾಲು ಕಾಯಿಸ್ತಾ ಇದ್ರು. ಇನ್ನು ಹಾಗೆ ಅಲ್ಲಿದ್ದು ಈವ್ನಿಂಗ್ವರೆಗೂ. ಆಮೇಲೆ ಅಲ್ಲಿಂದ ಹೊರಟ್ವಿ. ಇನ್ನು ಹೊರಡಬೇಕಾದ್ರೆ ಇಬ್ಬರು ಬಂದಿದ್ದರು. ಆಲ್ಮೋಸ್ಟ್ ನಾವು ಊರಿಗೆ ಹೋದಾಗೆಲ್ಲ ನಮ್ಮ ಕಾರವ್ರಿಗೂ ಬಂದು ಬಿಟ್ಬಿಟ್ಟು ಹೋಗ್ತಾರೆ. ಇನ್ನು ಅಲ್ಲಿಂದ ಹೊರಟಾಗಂತೂ ಆಲ್ಮೋಸ್ಟ್ 7 ಗಂಟೆ ಆಗಿತ್ತು ಅನ್ಕೊತೀನಿ. ಇನ್ನು ಅಲ್ಲಿಂದ ಸೀದಾ ಮನೆಗೆ ಬಂದ್ವಿ. ಇನ್ನು ಹಾಗೆ ನಾವು ಹೋಗೋವರೆಗೂ ಅವರು ಎಂಡ್ವರೆಗೂ ಅಲ್ಲಿ ಕಾಣಿಸ್ತಾ ಇರುತ್ತೆ, ನೋಡ್ಕೊಂಡು ಅಲ್ಲೇ ಬಾಯಿ ಮಾಡ್ಕೊಂಡಿರ್ತಾರೆ. ಇನ್ನು ಇವಳು ನಮ್ಮ ಪಾಪು ಅಂತೂ ಕಾರಲ್ಲಿ ಕೂತ್ಕೊಂಡ್ರಾಗಲ್ಲ, ಅವಳಿಗೆ ನುಲಿತಾ ಇರ್ತಾಳೆ, ಕೂರಲ್ಲ ಏನಿಲ್ಲ. ಇನ್ನು ಹಾಗೆ ಅವ್ರಿಗೂ ಬಾಯ್ ಮಾಡ್ಕೊಂಡು ನೋಡಿ ಮೊಬೈಲ್ನ ಕ್ಯಾಚ್ ಅಂದ್ಬಿಟ್ಟು ನಮ್ಮ ಮಮ್ಮಿ ಕೊಡ್ತಾ ಇದ್ದಾಳೆ. ಇನ್ನು ಹಾಗೆ ಅಲ್ಲಿಂದ ಹೊರಟ್ವಿ. ಇನ್ನು ಹಾಗೆ ಬರ್ತಾ ಊಟ ಸಹ ಅಲ್ಲೇ ಹೊರಗೆ ಮಾಡ್ಕೊಂಡ್ಬಂದ್ವಿ. ಆಲ್ಮೋಸ್ಟ್ ಟೈಮ್ ಆಗೋಗಿತ್ತು. ನಾವು ಹೋಗೋಷ್ಟು ಟ್ರಾಫಿಕಲ್ಲಿ 8 o'clock ಆಗಿತ್ತು. ಹಾಗಾಗಿ ಇನ್ನು ಮನೆಗೆ ಹೋಗಿ ಏನು ಮಾಡೋದು ಅಂತ ಹೇಳ್ಬಿಟ್ಟು ಅಲ್ಲೇ ಊಟ ಮಾಡಿಕೊಂಡು ಹೊರಗೇನೆ ಇನ್ನು ನಮ್ಮ ನಾದಿನಿಯವ್ರಿಗೂ ಹಾಗೆ ಸುಂಕದ ಕಟ್ಟೆ ಹತ್ರನೇ ಡ್ರಾಪ್ ಮಾಡಿಬಿಟ್ಟು ಬಂದ್ವಿ.
ಇನ್ನು ಹಾಗೆ ಇವತ್ತಿನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಒಂದು ಲೈಕ್ ಕೊಡಿ, ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ಗೆ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.